ಹಲೋ ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಆಲ್ ಇನ್ ಒನ್. ಈ ದಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಮತ್ತು ಟಿ ಇ ಟಿ ಕುರಿತು ಕೆಲವೊಂದು ಅಂಶಗಳನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ಹೇಳಲಿದ್ದೀನಿ. ಅದಕ್ಕೆ ಮುಂಚೆ ಎಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆಲ್ಲ ತಿಳಿದಿರುವಂತೆ ಟಿ ಇ ಟಿ ನೋಟಿಫಿಕೇಷನ್ ಆಗಿರುವಂಥದ್ದು ಅರ್ಜಿ ಸಲ್ಲಿಕೆ 23/10/2025 9/11/2025 ನಡೆಯುತ್ತೆ. ಪರೀಕ್ಷಾ ದಿನಾಂಕ ಈಗಾಗಲೇ ಪ್ರಕಟಗೊಂಡಿರುವಂಥದ್ದು ಡಿಸೆಂಬರ್ 7ನೇ ತಾರೀಕು ಏನಿದೆ ಭಾನುವಾರ. ಅವತ್ತು ಬೆಳಗ್ಗೆ ಫಸ್ಟ್ ಪೇಪರ್ ನಡೆಯುತ್ತೆ ಮತ್ತು ಮಧ್ಯಾಹ್ನ 2 ಗಂಟೆಯಿಂದ ಪತ್ರಿಕೆ 2 ನಡೀತಾ ಹೋಗುತ್ತೆ. ಸೊ ಇದೆಲ್ಲ ಗೊತ್ತಿರುವಂಥ ವಿಷಯವಾಗಿರುತ್ತೆ. ನಿಮಗೆ ಈಗ ಶಿಕ್ಷಕರ ನೇಮಕಾತಿಯ ಕುರಿತು ಮಾನ್ಯ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಏನು ಹೇಳಿದ್ದಾರೆ ಅನ್ನೋದ್ರ ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ಮಧು ಬಂಗಾರಪ್ಪನವ್ರು ಏನು ಹೇಳ್ತಾರೆ ನೋಡೋಣ. ಟೀಚರ್ಸ್ನ ನೀವು ಯಾವಾಗಲೂ ಕೇಳ್ತಾ ಇದ್ರಿ, ಯಾವಾಗ ಶಿಕ್ಷಕರ ನೇಮಕಾತಿ ಅಂತ. ಮೊನ್ನೆ ಒಂದು ಇದನ್ನ ಹೊರಡಿಸಿದ್ವಿ, ಏನು ನೋಟಿಫಿಕೇಶನ್. ಅದರಲ್ಲಿ 23/10. ಯಾಕೆ ನನಗೆ ಬಹಳ ಹೆಮ್ಮೆ ಇದು. ಯಾಕೆಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಯಾವಾಗ ಇಂಪ್ರೂವ್ ಆಗುತ್ತೆ ಅಂದ್ರೆ, ಬಿಲ್ಡಿಂಗ್ ಇಲ್ಲದೇನು ಕ್ವಾಲಿಟಿ ಆಫ್ ಎಜುಕೇಶನ್ ಮಾಡ್ಬೋದು. ಯಾವಾಗ ಒಳ್ಳೆ ಗುರುಗಳಿದ್ದಾಗ ಮಾತ್ರ. ಗುಡಿಯಲ್ಲಿ ದೇವರೇ ಇಲ್ಲ ಅಂದ್ರೆ ಯಾರಿಗೆ ಹೋಗಿ ಬೇಡ್ಕೊಳ್ತೀರಿ? ಪೂಜಾರೇ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಹಂಗೆ ಗುರುಗಳು ಬೇಕಾಗ್ತದೆ. ಅದು ಶಾರ್ಟೇಜ್ ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ನನಗೆ ಬಹಳ ಹೆಮ್ಮೆ ಏನಂದ್ರೆ, ನಾವು ಬಂದ್ಮೇಲೆ ಸುಮಾರು 13,000 ಟೀಚರ್ಸ್ನ -400 ಇನ್ನು ಪೋರ್ಟಲ್ ಇದೆ, ಅದು ಕೂಡ ಇತ್ಯರ್ಥ ಆಗೋದಕ್ಕೆ KITಗೆ ಕಳಿಸಿದ್ದಾರೆ ಸುಪ್ರೀಂ ಕೋರ್ಟಿಂದ. ಪ್ಲಸ್ ಇನ್ನು 13,000 PUC ಎಲ್ಲದು ಸೇರಿ ಟೀಚರ್ಸ್ನ ರಿಕ್ರೂಟ್ಮೆಂಟ್ನ ಯಾರು ಪಾಪ ಕಲಿತು ಇವತ್ತು ಅಪೇಕ್ಷೆನ ಪಡ್ತಾ ಇದ್ದಾರೆ, ಅವರು ಕಷ್ಟಪಟ್ಟು ಓದಿ ಕೆಲಸ ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ ಜನರಿಗೆ. ಅವರಿಗೆ ನೋಟಿಫಿಕೇಶನ್ ಕಾಯಿಲೆ ಇಲ್ಲ. ಅದಕ್ಕೆ 23/10 ಅಲ್ಲಿಂದ 9/11 ಅವರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಸುಮಾರು ಒಂದು ತಿಂಗಳಲ್ಲ, ಒಂದು 15 ದಿವಸ ನಾವು ಸಮಯವನ್ನ ಕೊಡ್ತಾ ಇದ್ದೀವಿ. ಅದಾದ್ಮೇಲೆ ಈಗ ಕ್ವಶನ್ ಪೇಪರ್ಸ್ ಎಲ್ಲ ರೆಡಿ ಆಗುತ್ತೆ. 7ನೇ ತಾರೀಕು ಡಿಸೆಂಬರ್ ಎಕ್ಸಾಮ್ ಡೇಟು ಫಿಕ್ಸ್ ಆಗಿದೆ. ಪತ್ರಿಕೆ ಅದಾದ್ಮೇಲೆ ಪತ್ರಿಕೆ 2 ಅಂತ ಹೇಳಿ ಒಂದಿದೆ ಭಾನುವಾರ. ಇದು ಎರಡು ಪತ್ರಿಕೆ ಬರುತ್ತೆ, ಬೆಳಗ್ಗೆ ಒಂದು, ಸಾಯಂಕಾಲ ಒಂದು. ಇದು ಇಸ್ ಅ ಫಾರ್ಮಾಲಿಟಿ. TET ಅಂತಾರೆ, ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಅಂತನೋ. CET ಬೇರೆ. ಅದಾದ್ಮೇಲೆ TET. ಇದು TET ಇಸ್ ಕಂಪಲ್ಸರಿ. TET ಮಾಡಿದ್ರೆ ಅಲ್ಲಿ ಕ್ವಾಲಿಫೈ ಆಗಬೇಕು. ಅದಾದ್ಮೇಲೆ CET. ಅದೇನು CET ಬಂದ್ಬಿಡುತ್ತೆ. ಅಷ್ಟರೊಳಗೇನೆ ನೀವು ಕೂಡ ಮಾಧ್ಯಮದಲ್ಲಿ ನೋಡಿರ್ಬೇಕು, ಕೆಲವು ಕೋರ್ಟ್ದು ಡೈರೆಕ್ಷನ್ಸ್ ತಗೊಳ್ಳಿ ಅಂತೇಳಿ. ಸೊ TETಗೆ ಕೋರ್ಟ್ದೆಲ್ಲ ಏನಿಲ್ಲ. ನಾವು TET ಮಾಡ್ಬಿಡ್ತೀವಿ. ಇನ್ನು 2 ಮಂತ್ಸ್ ಒಳಗೆ, 1.5 ಮಂತ್ ಒಳಗೆ ನಮಗೆಲ್ಲ ಡೀಟೇಲ್ಸ್ ಬರುತ್ತೆ. ನಮ್ಮ ಟಾರ್ಗೆಟ್ ಏನು ಅಂದ್ರೆ, ಅಟ್ಲೀಸ್ಟ್ ನೆಕ್ಸ್ಟ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ ನಾನು ಎಲಿಜಿಬಿಲಿಟಿ. CET ಅದು ಬೇರೆ, ಎಂಟ್ರೆನ್ಸ್ ಟೆಸ್ಟ್ ಬೇರೆ. ಸೊ ಅವ್ರ ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿಗೆ ಅದು ಬೇಕಾಗ್ತದೆ. ನಾವು ಹೆಂಗೆ PUCಗೆ ಇದಕ್ಕೆಲ್ಲ ಕೊಡೋದು, ಅದು ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ನು ಕೂಡ ಈಗ ಒಳ್ಳೆ ರೀತಿಯಲ್ಲಿ ನಾವು ಗುಣಮಟ್ಟನ, ಯಾಕೆಂದ್ರೆ ನಾವು ತುಂಬಾ KPS ಇದೆಲ್ಲದು ಕೂಡ ಓಪನ್ ಮಾಡೋದ್ರಿಂದ ಟೀಚರ್ಸ್ ಕೂಡ ಹ್ಯಾವ್ ಟು ಬಿ ಕ್ವಾಲಿಫೈಡ್. ಇಲ್ಲಾಂದ್ರೆ ಏನಾಗ್ತದೆ, ಮುಂದಿನ ಪೀಳಿಗೆಗೆ ಟೀಚರ್ಸ್ ಟ್ರೈನಿಂಗ್ ಮಾಡ್ಕಿಂತ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಅವರು ಕೂಡ ಕಲ್ತ್ಬಿಟ್ಟು ಅವ್ರು ಮುಂದೆ ಬರಬೇಕಾಗ್ತ. ಆ ಥರ ಕ್ವಾಲಿಟಿ ಆಫ್ ಎಜುಕೇಷನ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದನ್ನ ಈ ನೋಟಿಫಿಕೇಶನ್ ಕೂಡ ಮೊನ್ನೆ ಹೊಡಿಸಿದ್ವಿ. ರಜದಲ್ಲೇ ಯಾಕೆ ಹೊಡಿಸಿದ್ವಿ ಅಂದ್ರೆ, ಸೊ ದಟ್ ಎಲ್ಲರೂ ಕುತ್ಕೊಂಡು ನೋಡಿ ಎಲ್ಲ ರೆಡಿಯಾಗಿ ಇನ್ಮೇಲೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ತುಂಬಾ ಜನರು ಅದಕ್ಕೆ ಕಾಯ್ತಾ ಇದ್ದಾರೆ. ಅದನ್ನು ಕೂಡ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಆದಷ್ಟು ಬೇಗ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಬಹಳ ಅದನ್ನ ಈ TETಗೆ ಅದಕ್ಕೇನು ಇದ್ರೊಳಗೆ ಬಂದ್ಬಿಡುತ್ತೆ. ಅದನ್ನ ಈ ರ್ಯಾಷನಲೈಸಿಂಗ್ ಮಾಡೋದ್ರಿಂದ ನಾವು ಏನು ಟೀಚರ್ಸ್ದು ಮತ್ತೆ ಎಷ್ಟೊಂದು KPS ಅನೌನ್ಸ್ ಮಾಡಿದ್ರೆ ಅದಕ್ಕೆ ನಾನು ಬರ್ತೀನಿ. ಅವಾಗ ಟೀಚರ್ಸ್ ವೇಸ್ಟ್ ಆಗ್ಬಿಡುತ್ತಾರೆ. ಪ್ರೈಮರಿ ಟೀಚರ್ಸ್ ಜಾಸ್ತಿ ಇದ್ದು, ಹೈಸ್ಕೂಲ್ ನಮಗೆ ತೊಂದರೆ ಇದೆ. ಹೈಸ್ಕೂಲು ಮತ್ತು PUC ಗ್ಯಾಜೆಟೆಡ್ ವಿ ಆರ್ ಹ್ಯಾವಿಂಗ್ ಆ್ಯಂಡ್ ಸ್ಪೆಷಲ್ ಟೀಚರ್ಸು. ಸೊ ಎಲ್ಲ ಕೆಟಗರಿಗೂ ಇರೋದ್ರಲ್ಲೇ ನಾವು ಸಮಾನತೆಯನ್ನ ತರೋದಕ್ಕೆ, ರ್ಯಾಷನಲೈಸ್ ಮಾಡೋದಕ್ಕೆ ಹೊಸ ಕಮಿಷನರ್ ಬೇರೆ ಬಂದಿದ್ದಾರೆ, ವಿಕಾಸ್ ಅಂತ ಹೇಳಿ, ಕಿಶೋರ್ ವಿಕಾಸ್. ಅವರಿಗೆಲ್ಲ ಈಗ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಟುಮಾರೋ ಆಲ್ಸೋ ವಿ ಆರ್ ವರ್ಕಿಂಗ್. ನಾಳೆ ನಾನು ಇವತ್ತು ವಾಪಸ್ ಹೋಗಿ, ನಾಳೆ ಹೋಲ್ ಡೇ ವಿ ಆರ್ ವರ್ಕಿಂಗ್, ಸ್ವಲ್ಪ ಸ್ಮಾಲ್ ಸ್ಟಾಫಲ್ಲಿ. ಯಾಕೆಂದರೆ
ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡಬೇಕಾಗ್ತದೆ. ತೊಂದರೆ ಇನ್ನೂ ಇರ್ತದೆ. ಇನ್ನೊಂದು ನೆಕ್ಸ್ಟ್ ರಿಕ್ರೂಟ್ಮೆಂಟ್ಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದೀನಿ, ನೆಕ್ಸ್ಟ್ ಇಯರ್ ನನಗೆ ಕೊಟ್ಬಿಡಿ ಇನ್ನೊಂದು ಸ್ವಲ್ಪ ರಿಕ್ರೂಟ್ಮೆಂಟು. ಆಯಿತು, ನೋಡೋಣ, ಬಜೆಟ್ ಸಿಚುವೇಶನ್ ನೋಡ್ಕೊಂಡು ಮಾಡೋಣ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ನಾನು ನಿಜವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿಂದೆ ಯಾರು ಟೀಕಾ ಟಿಪ್ಪಣಿಯನ್ನ ನನ್ನ ಇಲಾಖೆ ಇರ್ಬೋದು, ನನಗಿರ್ಬೋದು, ನಮ್ಮ ವ್ಯವಸ್ಥೆಗೆ ಮಾಡಿದ್ರು, ಅವ್ರಿಗೆಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು, ನನ್ನ ಇಲಾಖೆ. ಯಾಕೆಂದ್ರೆ ಹಿಂದೆ 3 ವರ್ಷಕ್ಕೆ ಅವರಿಗೆ ನಾಚಿಕೆ ಆಗಬೇಕು. ಬರೀ 4,700 ಚಿಲ್ಡ್ರನ್ ಅಷ್ಟೇ ಅವರು ಟೀಚರ್ ಕೊಟ್ಟಿದ್ದು. ಯಾಕೆ ಗುಣಮಟ್ಟ ಬೀಳುತ್ತೆ ಅಂದ್ರೆ ಇದಕ್ಕೆ. ಯಾಕೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಸೇರಿಸಲ್ಲ ಅಂದ್ರೆ, ನೀವು ಎಡಿಟರ್ಸ್ ಎಲ್ಲ ರಿಪೋರ್ಟ್ಸ್ ಇಲ್ಲ ಅಂದ್ರೆ ಎಡಿಟರ್ಸ್ ಏನ್ ಮಾಡ್ತಾರೆ? ನೀವು ರಿಪೋರ್ಟರ್ಸ್ ಬೇಕು ತಾನೆ, ಎಡಿಟರ್ ಎಲ್ಲಿ ಮಾಡ್ತಾನೆ? ಅವ್ನು ಬೆಂಗಳೂರಲ್ಲಿ ಕೂತ್ಕೊಂಡಿರ್ತಾನೆ. ನೀವು ಬರೆದ್ರೆ ತಾನೆ ಆಮೇಲೆ ಅವ್ರ ಕೆಲಸ ಅವ್ರು ಮಾಡೋದು. ಹಂಗೆ ಟೀಚರ್ಸ್ ಇದ್ರೆ ತಾನೇ ನಮ್ಮ ಶಾಲೆಗೆ ಮಕ್ಕಳು ಬರೋದು. ಇವ್ರು ರಿಕ್ರೂಟ್ಮೆಂಟೇ ಮಾಡಿಲ್ಲ. ಗೆಸ್ಟ್ ಟೀಚರ್ಸ್ ಹೆಂಗ್ ಕೊಡೋರು? 5,000, 10,000. ನಾನೇ ಇದ್ದೆ JDS ಅಲ್ಲಿ ಮುಂಚೆ ಎಲ್ಲ. ಆಮೇಲಂತೂ ಇವ್ರು ಗೆಸ್ಟ್ ಟೀಚರ್ಸ್ ಕಮ್ಮಿ ಮಾಡೋದು. ನಾವು ಒಂದು ಶಾರ್ಟ್ ಅಲ್ಲಿ ಗೆಸ್ಟ್ ಟೀಚರ್, ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ನಿಮಗೆ, ಗೆಸ್ಟ್ ಟೀಚರ್ಸ್ ಆರ್ ನಾಟ್ ಪರ್ಮನೆಂಟ್ ಸೊಲ್ಯೂಷನ್ ಬಟ್ ನೀಡ್ ಆಫ್ ದ ಅವರ್. ಈಗ ಇನ್ನೇನು ಗತಿ ಇಲ್ಲ ನಮಗೆ. 51,000 ಟೀಚರ್ಸ್ನ ನಾನು ಗೆಸ್ಟ್ ಟೀಚರ್ಸ್ ತಗೊಂಡು ಕೊಟ್ಟನಲ್ಲ, ಮಕ್ಕಳಿಗೆ ತೊಂದರೆ ಇಲ್ಲಲ್ಲ. 2ನೇ ಎಕ್ಸಾಮು 3ನೇ ಎಕ್ಸಾಮು ಎಲ್ಲ ಸೇರಿ ಇವಾಗ 79 ಆಲ್ಮೋಸ್ಟ್ 80% ಪಾಸ್ ಆದ್ರಲ್ಲ. ಹಿಂಗೆ ಪಾಸ್ ಆದ್ರು ಅವರು? ಇನ್ನು ಕಾಪಿ ಹೊಡೆದು ಪಾಸ್ ಆದ್ರ? ಟೀಕಾ ಟಿಪ್ಪಣಿ ಮಾಡಿದ್ರಲ್ಲ ಕೆಲವರು, ಕಾಪಿ ಹೊಡಿದೆ ಪಾಸ್ ಮಾಡಿದ್ರು. ಅವ್ರು ಕಾಪಿ ಹೊಡೆದು ಪಾಸ್ ಮಾಡಿಸ್ತಾ ಇದ್ರು. ಯಾಕಂದ್ರೆ ಟೀಚರ್ ಕೊಡ್ತಾ ಇರಲಿಲ್ಲ, ಗೆಸ್ಟ್ ಟೀಚರ್ ಕೊಡ್ತಾ ಇರಲಿಲ್ಲ, ವ್ಯವಸ್ಥೆನೂ ಕೊಡ್ತಾ ಇರಲಿಲ್ಲ. ನಾವು ಕಾಪಿ ಹೊಡೆಯೋದು ನಿಲ್ಸಿದ್ವಿ, ಗೆಸ್ಟ್ ಟೀಚರ್ಸ್ ಕೊಟ್ಟಿದ್ವಿ, ಪಾಠನೂ ಹೇಳ್ಕೊಡ್ತಾ ಇದೀವಿ. ಒಂದು ವ್ಯವಸ್ಥೆ ಎಲ್ಲರೂ ಒಂದೇ ಸತಿ ಮಾಡೋದಕ್ಕಾಗೋದಿಲ್ಲ, ಅದು ಒಂದು ಹಂತಕ್ಕೆ. ಆದ್ರೆ ವೆರಿ ಹ್ಯಾಪಿ. ನನಗೆ ಬಹಳ ಹೆಮ್ಮೆ ಇದೆ. 2 ವರ್ಷದೊಳಗೆ ಸುಮಾರು 16,000 ಟೀಚರ್ಸ್ನ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ. ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ, ಇನ್ನೂ ಮುಂಚೆನೂ ಬೇಕಾದ್ರೆ ಫೆಬ್ರವರಿಗೆ ಸಿಕ್ಕರೇನು ನೋ ಪ್ರಾಬ್ಲಮ್, ನಾನಂತೂ ರೆಡಿ ಇದ್ದೀನಿ. ಅವ್ರಿಗೆ ಟೀಚಿಂಗು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತಕ್ಕಂಥದ್ದು. ಅವ್ರು 3.5 ವರ್ಷಕ್ಕೆ 4,780. ನಾವು 2.5 ವರ್ಷದ ಒಳಗೆ ಸುಮಾರು 13 + 13 2 ಸೇರಿದ್ರೆ 26,000 ಟೀಚರ್ಸ್ನ ರಿಕ್ರೂಟ್ ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಡಿದ್ದೀವಿ. ಅದು ಕಂಪ್ಲೀಟ್ ಆಗೋದು ಇನ್ನೊಂದು 3-4 ಮಂತ್ಸ್ ಆಗ್ಬೋದು. ಆದರೆ ದಟ್ಸ್ ರನ್ನಿಂಗ್ ಪ್ರಕ್ರಿಯೆ, ಯಾವನ್ನೂ ನಿಲ್ಸಕ್ಕಾಗಲ್ಲ. ಇದೆ ಕರೆಕ್ಟಾ? ಸೊ ನಮ್ಮ ಸಾಧನೆ ಏನು ಅಂತ ಹೇಳಿ ಕೇಳ್ತಾರಲ್ಲ, ಇದೆ. ಯಾರು ಟೀಕಾ ಟಿಪ್ಪಣಿ ಮಾಡಿದ್ರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಟೀಚರ್ಸ್ ತಗೊಂಡಿದ್ದೀನಿ ಅಂತ ಅವ್ರಿಗೆ ಬರ್ಕೊಳ್ಳಿ. ಇಲ್ಲಾಂದ್ರೆ ಅವ್ರ ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದಾರೆ ಅವರು. ಆ ಭವಿಷ್ಯನ ಉದ್ಧಾರ ಮಾಡ್ತಾ ಇದೀವಿ ನಾವು ಕಾಂಗ್ರೆಸ್ ಅವರು. ಅದ್ರ ಜೊತೆಗೆ ಏಡೆಡ್ ಶಾಲೆ, ಅದು ಇನ್ನೊಂದು ನೋಟಿಫಿಕೇಶನ್ ಈಗ ಕೊಡಿಸ್ತೀವಿ. ದಟ್ ಈಸ್ ಫಾರ್ ಏಡೆಡ್ ಶಾಲೆಗಳಿಗೆ. ಅವರು ಕೂಡ ಸುಮಾರು ಐ ಥಿಂಕ್ 6,000 ಒಳಗೆ ಬರುತ್ತೆ. 2016ರಿಂದ 2020ವರೆಗೂ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಬಜೆಟ್ ಓಕೆ ಮಾಡಿದೆ. ಅದನ್ನು ಕೂಡ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನ. ಮತ್ತೆ ಈ 13,000ದಲ್ಲಿ PUC ಒಂದು 800-900, ಮತ್ತೆ ಕಲ್ಯಾಣ ಕರ್ನಾಟಕ ಭಾಗ 500 ಚಿಲ್ಡ್ರೆ, ಅಲ್ಲಿರೋದು 80% ತಗೊಳ್ಳೇಬೇಕು ಅಂತ ಹೇಳಿದ್ದಾರೆ. ಇನ್ನು 5,000 ಇಡೀ ರಾಜ್ಯದಲ್ಲಿ ಅವ್ರು ಎಲ್ಲಿ ಬೇಕಾದ್ರೆ ತಗೊಳ್ತಕ್ಕಂಥ ವ್ಯವಸ್ಥೆ.